ಹಾಯ್, ನಾನು ಸರ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಇವತ್ತು MI ಅವರು ಶಾಮಿ 11T Pro 5G ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ ಈ ಒಂದು ಸ್ಮಾರ್ಟ್ಫೋನ್ ಹತ್ರ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು ಒಂದು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ ಕೇಸ್ 40,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಯಿತು ಅಂತ ಅಂದರೆ ಕ್ರೇಜಿ ಸ್ಮಾರ್ಟ್ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 40,000 ರೂಪಾಯಿ ಇದಕ್ಕಿಂತ ಒಳ್ಳೆಯ ಸ್ಮಾರ್ಟ್ಫೋನ್ ಸಿಗುತ್ತೆ ಅಂತ ಅನಿಸಲ್ಲ. ಲಿಟ್ರಲಿ ಬೆಂಕಿ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸೊಂದಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್. ಹೌದು, MI ಅವರು ನಂಬರ್ 1 ಮತ್ತು ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ ಇದಾಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತದೆ, ಮತ್ತೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಟೈಪ್ ಸಿ ಇಂದ 3.5 ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಪೋರ್ಟ್ ಇಲ್ಲ ಅಂತ. ಇನ್ನು ಇದರ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಇದನ್ನು ಬಿಟ್ಟರೆ ಇದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲ್ ಲೈಟ್ ವೇಟ್ ಅಂತ ಅನ್ನಿಸ್ತದೆ, ಒಂದು ಲೆವೆಲ್ಗೆ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರ್ಬೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ಲಿಟ್ರಲಿ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. 120 ವ್ಯಾಟ್ ಅಂತಂದರೆ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್. ಮತ್ತು USB ಟೈಪ್ ಸಿ ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಟೈಪ್ ಇಂದ ಟೈಪ್ ಸಿ ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್. ಆಬ್ವಿಯಸ್ಲಿ ಕೊಡಲೇಬೇಕು. 120 ವ್ಯಾಟ್ ಸಪೋರ್ಟ್ ಮಾಡಬೇಕು ಅಂತಂದರೆ ಕೇಬಲ್ ಕೂಡ ತುಂಬ ಚೆನ್ನಾಗಿರಬೇಕು. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ ಈ ರೀತಿ ಇರುವಂಥದ್ದು. ಹೆವಿ ಪ್ರೀಮಿಯಮ್ ಫ್ಲ್ಯಾಟ್ ಮುಂದ್ಗಡೆ ಡಿಸ್ಪ್ಲೇ, ಹಿಂದ್ಗಡೆ ಗ್ಲಾಸ್ ಅಂತ ಗೊತ್ತಾಗ್ತದೆ. ಒಂದು ಲೆವೆಲಿಗೆ ಲೈಟ್, ಹೆವಿ ಅನ್ನಲ್ಲ, ಒಂದು ಲೆವೆಲಿಗೆ ಲೈಟ್ ವೇಟ್ ಇರುವಂಥದ್ದು. ಈ ಒಂದು ಫೋನ್ 204 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನಾಗಿದೆ. ಹೆವಿ ತಿನ್ನಲ್ಲ. 8.8 mm ಥಿಕ್ನೆಸ್ಸು. ನಿಮಗೆ 7.4 7.3 mm ಥಿಕ್ನೆಸ್ ಹೊಂದಿರುವಂಥ ಫೋನ್ಗಳು ಕೂಡ ಇದಾವೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆವಿ ತಿನ್ನಲ್ಲ, ಒಂದು ಲೆವೆಲಿಗೆ ತಿನ್ನಾಗಿರುವಂಥದ್ದು. ಆಗಲೇ ನನಗೆ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಆಯಿತಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಒಂದು ಸಣ್ಣ ಪಂಚುಲ್ ಕ್ಯಾಮ್ರಾ ಸಿಗ್ತದೆ ಮತ್ತು ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್, ಹೆವಿ ಇಂಪ್ರೆಸಿವ್ ಫ್ರಂಟಿಂದ ಅಂತ ಅನಿಸಲ್ಲ ನನಗೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಹಿಂದ್ಗಡೆ ನಿಮಗೆ ಗ್ಲಾಸ್ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ನನಗೆ ಕಳಿಸಿರುವಂಥದ್ದು ಬಿಳಿ ಬಣ್ಣದ್ದು. ಸ್ಮಡ್ಜಸ್ ಆದರೆ ಅಷ್ಟೊಂದು ಗೊತ್ತಾಗಲ್ಲ. ಬಿಳಿ ಬಣ್ಣದ ಮೇಲ್ಗಡೆ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಹೆವಿ ಇಟ್ಕೊಂಡು ಎಳೆದ್ರೆ ಹಾಗೆ ಆಗುತ್ತೆ. ಆಬ್ವಿಯಸ್ಲಿ ಗ್ಲಾಸ್ ಆದರೆ ಅಷ್ಟು ಈಸಿಯಾಗಿ ಆಗಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಳ್ಳಿ, ತುಂಬ ಒಳ್ಳೆಯದು. ನಿಮಗೆ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಟ್ರಿಪಲ್ LED ಫ್ಲ್ಯಾಶ್ ಕೂಡ ಇದೆ. ಮತ್ತು ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ ಆಗಲೇ ಹೇಳಿದಂಗೆ ಮೆಟಾಲಿಕ್ ಫ್ರೇಮ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಒಂದು ಪ್ರೈಸನ್ಸ್ಗೆ. ಈ ಒಂದು ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇರುವಂಥದ್ದು, ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಬೇಕಾದ್ರೆ ನೀವು ಹಾಕೊಬೋದು. ಮತ್ತು ಈ ಒಂದು ಫೋನಲ್ಲಿ ಸ್ಪೀಕರ್ ಗ್ರಿಲ್ ಕೂಡ ಇರುವಂಥದ್ದು ಮೇಲೆ ಮತ್ತು ಕೆಳಗಡೆ. ಸೊ ನಮ್ಗೆ ಗೊತ್ತಾಗ್ತದೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ ಅಂತ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ತುಂಬ ಸಾಲಿಡ್ ಆಗಿರುವಂಥದ್ದು ಬಿಲ್ಡ್ ಕ್ವಾಲಿಟಿ ವೈಸು ಈ ಒಂದು ಪ್ರೈಸನ್ಸ್ಗೆ ಸೂಪರ್ ಅಂತೀನಿ. ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜಿ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 6.67 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಡಿಸ್ಪ್ಲೇ ಏನಿದೆ ಇದು 1 ಬಿಲಿಯನ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಹೌದು, 10 ಬಿಟ್ HDR ಕಲರ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಇದು ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ, HDR10 ಪ್ಲಸ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 120 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಮತ್ತು 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ರೇಂಜ್ಗೆ. ಲೆಕ್ಕ ಹಾಕೊಂಡಿದ್ದೀವಿ, 10 ಬಿಟ್ ಡಿಸ್ಪ್ಲೇ, ಡಾಲ್ಬಿ ವಿಷನ್ನು, HDR10 ಪ್ಲಸ್, 120 ರಿಫ್ರೆಶ್ ರೇಟು, ಪ್ರತಿಯೊಂದು ಕೂಡ ಇರುವಂಥದ್ದು. ಹೆವಿ ಬ್ರೈಟ್ ಆಗಿ ಕೂಡ ಇದೆ. ವ್ಯೂ ಆ್ಯಂಗಲ್ಸ್ ಕೂಡ ತುಂಬ ಸಖತ್ತಾಗಿದೆ. ಡಿಸ್ಪ್ಲೇ ಅಂತೂ ಈ ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಖತ್ತಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 8 GB ರ್ಯಾಮ್ನ ವೇರಿಯಂಟ್ ಕೂಡ ಇದೆ, 12 GB ರ್ಯಾಮ್ನ ವೇರಿಯಂಟ್ ಕೂಡ ಇರುವಂಥದ್ದು. ಮತ್ತು ಸ್ಟೋರೇಜ್ನಲ್ಲಿ ನಿಮಗೆ 128 GB ಸಿಗುತ್ತೆ, 256 GB ಸಿಗುತ್ತೆ. ಈ ಒಂದು ಫೋನ್ ಇರುವಂಥ ರ್ಯಾಮ್ ಬಂದುಬಿಟ್ಟು DDR5 ರ್ಯಾಮ್ ಆಗಿರುವಂಥದ್ದು. ಹೌದು, LPDDR5X ರ್ಯಾಮ್. ಸೊ ಕ್ರೇಜಿ ವಿಷಯ. ಹೆವಿ
ಫಾಸ್ಟಾಗಿ ನಿಮಗೆ ಅಪ್ಲಿಕೇಶನ್ಗಳು ಲೋಡ್ ಆಗುತ್ತೆ. ಸೊ ರ್ಯಾಮ್ ಸೂಪರ್. ಇನ್ನು ಸ್ಟೋರೇಜ್ ಕೂಡ ಅಷ್ಟೇ UFS 3.1 ಸ್ಟೋರೇಜನ್ನು ಕೊಟ್ಟಿರುವಂಥದ್ದು ಕೂಡ ಕ್ರೇಜಿ ವಿಷಯ. ಅದು ಕೂಡ ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಸೊ ತುಂಬ ಸ್ಮೂತ್ ಫೀಲ್ನ ಕೊಡುತ್ತೆ ಆಯಿತಾ. ಲಿಟ್ರಲಿ ಈ ಒಂದು ಫೋನಲ್ಲಿ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಟಾಪ್ ನಾಚ್ ಹೆವಿ ಟಾಪಲ್ಲಿ ಕೊಟ್ಟಿರುವಂಥದ್ದು. ಸೊ ಸ್ಟೋರೇಜ್ ಮತ್ತು ರ್ಯಾಮ್ ವೈಸು ಸೂಪರ್ ಅಂತೀನಿ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಇದು ಕೂಡ ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸೆಸರ್ ಇರುವಂಥದ್ದು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಆಗಿರುವಂಥದ್ದು. ರೀಸೆಂಟಾಗಿ 8 Gen 1 ಪ್ರೋಸೆಸರ್ ಬಂದು ಇದಕ್ಕಿಂತ ಪವರ್ಫುಲ್ ಆಗಿದೆ. ಅದನ್ನು ಬಿಟ್ಟರೆ ಮತ್ತು 888+ ಬಿಟ್ಟರೆ ಇದೇ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾನು ಅಂಥದ್ದು ಬೆಂಚ್ ಮಾಡಿ ಚೆಕ್ ಮಾಡ್ದಂಗೆ ಹತ್ತತ್ರ 8 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಒಂದು ಫೋನಿಗಿರುವಂಥದ್ದು ಆಯಿತಾ. 8 ಬರ್ಬೋದು, ಬಟ್ 8 ಬರ್ತದೆ. ಸೊ ತಲೆಗೆಡ್ಸ್ಕೊಂಬೇಡಿ. ಪ್ರತಿಯೊಂದು ಗೇಮನ್ನು ಪ್ರತಿಯೊಂದು ಸಾಫ್ಟ್ವೇರ್ನ ಆರಾಮಾಗಿ ಈಸಿಯಾಗಿ ರನ್ ಮಾಡ್ಬೋದು. ಸೊ ಪ್ರೀಮಿಯಂ ಪ್ರೋಸೆಸರ್ ಇದಾಗಿರುವಂಥದ್ದು. ನಾನು PUBG ಆಡ್ದಂಗೆ ಲಿಟ್ರಲಿ HDRಲ್ಲೂ ಕೂಡ ಎಕ್ಸ್ಟ್ರೀಮಲ್ಲಿ ಆಡ್ಬೋದು ನಾನು. ಸೊ ಸೂಪರ್ ಸ್ಮೂತಾಗಿ PUBGಯನ್ನು ಪ್ರತಿಯೊಂದು ಗೇಮನ್ನು ನೀವು ಆಡ್ಬೋದು. ಮತ್ತು ಡೇಟ್ ರಡಸ್ ಮಾಡೋದಕ್ಕೊಂದು ತೊಂದರೆನೇ ಆಗೋಲ್ಲ. ಹೆವಿ ಅಂದರೆ ಹೆವಿ ಸ್ಮೂತಾಗಿರುತ್ತೆ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೋಸೆಸರ್ ವೈಸ್ ಬೆಂಕಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 108 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ನನಗೊಂದು ಲೆವೆಲಿಗೆ ಇಷ್ಟ ಆಯಿತು. ಒಳ್ಳೆ ಫೋಟೋವನ್ನು ತೆಗೆಯುತ್ತೆ. ಆ ಸ್ಯಾಂಪಲ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋವನ್ನು ತೆಗಿಬಲ್ಲಂಥ ಕೆಪಾಸಿಟಿ ಈ ಒಂದು ಫೋನ್ಗಿರುವಂಥದ್ದು. ಆಬ್ವಿಯಸ್ಲಿ ಪ್ರೊಸೆಸಿಂಗ್ ಪವರ್ ತುಂಬ ಚೆನ್ನಾಗಿರೋದ್ರಿಂದ ಫೋಟೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 108 MP ಕ್ಯಾಮ್ರಾ. ಸೊ ಕ್ಲಾರಿಟಿ ನಿಮಗೆ ಝೂಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರೆಸೊಲ್ಯೂಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡಾಗಿ ಕೊಟ್ಟಿದೆ. ಕ್ಲಾರಿಟಿ ಒಂದು ಲೆವೆಲ್ಗೆ ಓಕೆ ಅನ್ನಿಸ್ತು. ಆ ಸಂಪರ್ಸನ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಡೇ ಲೈಟಲ್ಲಂತೂ ಬೆಂಕಿ ತೆಗೆಯುತ್ತೆ ಆಯಿತಾ. ಇನ್ನು 5 ಮೆಗಾಪಿಕ್ಸೆಲ್ ಎಂದು ನಿಮಗೆ ಮ್ಯಾಕ್ರೋ ಲೆನ್ಸು, ಟೆಲಿಫೋಟೋ ಮ್ಯಾಕ್ರೋ ಲೆನ್ಸ್ ಆಯಿತಾ ಇದು. ಸೊ ಒಂದು ರೀತಿ ಒಳ್ಳೆ ಮ್ಯಾಕ್ರೋ ಶಾಟನ್ನು ತೆಗೆಯುತ್ತೆ. ಆ ಸಂಪರ್ಸನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರೇರ್ ಕ್ಯಾಮ್ರಾ ಸೂಪರ್ ಅಂತೀನಿ. ರೇರ್ ಕ್ಯಾಮ್ರಾ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ನಿಮಗೆ 8K ವಿಡಿಯೋ ರೆಕಾರ್ಡಿಂಗ್ ಕೂಡ ಇರುವಂಥದ್ದು. ಜೊತೆಗೆ HDR10+ ಕೂಡ ಈ ಒಂದು ಫೋನ್ ವೀಡಿಯೋವನ್ನು ರೆಕಾರ್ಡ್ ಮಾಡುತ್ತೆ. ಸೊ ಕ್ರೇಜಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸನ್ನು ನಂಗೆ ಅನಿಸ್ದಂಗೆ ಯಾರು ಕೂಡ HDR10+ ವೀಡಿಯೋ ರೆಕಾರ್ಡಿಂಗನ್ನು ಕೊಟ್ಟಿಲ್ಲ. ಇವಾಗ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದರಲ್ಲಿದೆ. ಸೊ ಇದು ತೆಗೆಯುವಂಥ ಫೋಟೋ ನನಗೆ ಡೀಟೇಲ್ಸಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಕ್ಲಾರಿಟಿ ಚೆನ್ನಾಗಿದೆ. ಪ್ರತಿಯೊಂದು ಇಷ್ಟ ಆಯ್ತು ನಂಗೆ ಒಂದು ಲೆವೆಲ್ಗೆ. ಸೊ ಅದನ್ನು ಇಂಡೋರ್ ಔಟ್ಡೋರ್ ಎರಡೂ ಕೂಡ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಆದರೆ ಬೇಜಾರಾದಂಥ ವಿಷಯನಪ್ಪ ಅಂತಂದರೆ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಮತ್ತು ಇದರಲ್ಲಿ ನಿಮಗೆ ವ್ಲಾಗಿಂಗ್ ಮೋಡ್ ಕೂಡ ಇರುವಂಥದ್ದು. ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಒಟ್ಟಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು. ಸೊ ಕೆಲವು ಜನಕ್ಕೆ ಈ ಒಂದು ಫಾರ್ಮ್ಯಾಟ್ ಇಷ್ಟ ಆಗ್ಬೋದೇನೋ. ಅದು ಬಿಟ್ಟರೆ ಕೆಲವೊಂದು ಫಿಲ್ಟರ್ಸ್ ಅದು ಎಲ್ಲ ಇದೆ. ಒಟ್ಟಿಗೆ ಓವರಾಲ್ ಹೇಳ್ಬೇಕಂತಂದರೆ ಕ್ಯಾಮ್ರಾ ಈ ಒಂದು ಪ್ರೈಸಿಗೆ ತುಂಬ ಚೆನ್ನಾಗಿದೆ. ಸೊ ಪರ್ಸನ್ ನನಗನ್ಸಿದ್ದೇನಪ್ಪ ಅಂತಂದರೆ ಯೂಶ್ವಲಿ ಈ ಒಂದು ಫೋನ್ ಯಾರು ತೊಗೋತಾರೆ ಅವರು ಒಂದು ಮೀಡಿಯಾ ಕನ್ಸಂಪ್ಷನ್ ತೊಗೊಬೋದು ಮತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡೋಕ್ಕೆ ತೊಗೊಬೋದು. ಕ್ಯಾಮ್ರಾ ನನಗೆ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಅನ್ನಲ್ಲ. ಒಂದು ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಬೆಂಕಿ ಕ್ಯಾಮ್ರಾ ಅಂತ ಅನ್ನಲ್ಲ. ಹೌದು ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ಒನ್ ಆಫ್ ದ ಬೆಸ್ಟ್ ಅಂತ ಅನ್ನಲ್ಲ. ಚೆನ್ನಾಗಿದೆ, ಬಟ್ ಇನ್ನೂ ಚೆನ್ನಾಗಿರುವಂಥ ಕ್ಯಾಮ್ರಾ ನೋಡಿದ್ದೀನಿ. ಅದಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಕ್ಯಾಮ್ರಾ ಓಕೆ ಅಂತೀನಿ ನಾನು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ಡು. ಸೊ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನ್ನಿಸ್ಲಿಲ್ಲ. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಸೂಪರ್ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. MIದು ಯೂಶ್ವಲಿ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಸೊ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಸೊ ಕ್ರೇಜಿ ವಿಷಯ ಆಯಿತಾ. ಒಳ್ಳೆ ಬ್ಯಾಟ್ರಿಯನ್ನು ಕೊಟ್ಟಿದ್ರೆ ಜೊತೆಗೆ ಚಾರ್ಜರ್ ಕೂಡ ಕೊಟ್ಟವ್ರೆ. 120 ವಾಟ್ನ ಚಾರ್ಜರ್. ಕೇವಲ 17 ನಿಮಿಷದಲ್ಲಿ ಒಂದು ಫೋನ ಫುಲ್ ಚಾರ್ಜ್ ಮಾಡೋಲ್ಲ ಕೆಪಾಸಿಟಿ ಇರುವಂಥದ್ದು. ಬೆಂಕಿ ವಿಷಯ. 17 ನಿಮಿಷದಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ನನಗೆ ಅನಿಸ್ತಂಗೆ ಒಂದು ವರ್ಷ ಇನ್ನೂ ಹೆಚ್ಚಿನ ಫೋನ್ಗಳಲ್ಲಿ ಈ ಒಂದು 120 ವಾಟ್ನ ಚಾರ್ಜರ್ ನಮಗೆ ನೋಡೋಕ್ಕೆ ಸಿಗುತ್ತೆ. ನಾರ್ಮಲ್ ಆಗಿ ಹೋಗುತ್ತೆ ಈ ವರ್ಷ 120 ವಾಟ ಎಲ್ಲ ಫೋನ್ಗಳಿದೆ ಬಿಡಿಗುರು ಅನ್ನೋ ರೀತಿ ಆಗಿಬಿಡುತ್ತೆ. ಸೊ ಇವರು ಕೂಡ ಕೊಟ್ಟಿದ್ದಾರೆ 17 ನಿಮಿಷ. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನಲ್ಲಿ ಆಗಲೇ ಹೇಳ್ದಂಗೆ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಜೊತೆಗೆ ಡಾಲ್ಬಿ ಅಟ್ಮಾಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಬೆಂಕಿ ವಿಷಯ. ಲಿಟ್ರಲಿ ಪ್ರತಿಯೊಂದು ಸ್ಪೆಸಿಫಿಕೇಷನ್ನ ಕೂಡ ತುಂಬ ಸಖತ್ತಾಗಿ ಕೊಟ್ಟಿರುವಂಥದ್ದು ಈ ಒಂದು ಫೋನಲ್ಲಿ ಆಯಿತಾ. ಕ್ಲಾರಿಟಿ ಆಬ್ವಿಯಸ್ಲಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಸೂಪರ್ ಅಂತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಬೇಜಾರಾಗುವಂಥ ವಿಷಯ, ರೀಸೆಂಟಾಗಿ ಬರ್ತಿರುವಂಥ ಎಲ್ಲ ಫೋನ್ಗಳಲ್ಲಿ Android 12ನ ಬೇಸ್ಕೊಂಡು ಆಗ್ತಿರುವಂಥ OS ಇರುತ್ತೆ. ಬಟ್ ಆ್ಯಕ್ಚುಲಿ ಒಂದು ಫೋನ್ ಗ್ಲೋಬಲ್ ಆಗಿ ಲಾಂಚ್ ಆಗಿ ಲಿಟ್ರಲಿ 3 ತಿಂಗಳಾಗಿದೆ.
ಸೊ ನಮ್ಮ ಭಾರತಕ್ಕೆ ಈಗ ಬರ್ತಾ ಇರೋದ್ರಿಂದ ಆ್ಯಂಡ್ರಾಯ್ಡ್ 11ನ ಬೇಸ್ ಪ್ಲಾನ್ ಆಗ್ತಿರುವಂಥ MIUI ಇರುವಂಥದ್ದು. ಫ್ಯೂಚರ್ ಅಪ್ಡೇಟ್ನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 ಕೂಡ ಬರುತ್ತೆ, ಬಟ್ ಸದ್ಯಕ್ಕಂತೂ ಆ್ಯಂಡ್ರಾಯ್ಡ್ 11. ಸೊ MI ಅವರು ಯೂಶ್ವಲಿ ತುಂಬ ಲೇಟಾಗಿ ಕೊಡ್ತಾರೆ ಅಪ್ಡೇಟ್ನೆಲ್ಲ, ಇದಕ್ಕೆ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಓವರಾಲ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೂ ವಾಯ್ಸ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಸೂಪರ್ ಅಂತೀನಿ ಆಯಿತಾ. ಇನ್ನು ಈ ಒಂದು ಫೋನಲ್ಲಿ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಳ್ಳೆಯ ವಿಷಯ. ಮತ್ತು ಇದು Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ 5.2 ಕೂಡ ಇರುವಂಥದ್ದು. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಒಂದೇ ಒಂದು ವಿಷಯ ಲ್ಯಾಕಿಂಗ್ ಏನಪ್ಪ ಅಂತಂದರೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಅದೊಂದು ಕೊಟ್ಬಿಟ್ಟಿದ್ರು ಅಂತೂ ಪ್ರೀಮಿಯಮ್, ಹೆವಿ ಪ್ರೀಮಿಯಮ್. ಬಟ್ ಮೋಸ್ಟ್ ಆಫ್ ದ ಜನ ನಾವು ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡೋಣ. ನನ್ನ ಫೋನಲ್ಲಿ ಕೂಡ ವೈರ್ಲೆಸ್ ಚಾರ್ಜಿಂಗ್ ಇದೆ, ಬಟ್ ನಾನು ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡೋಣ. ಬಟ್ ಕೆಲವರಿಗೆ ಅದು ಅವಶ್ಯಕತೆ ಇರ್ಬೋದೇನೋ, ಬಟ್ ಅದು ನೀಡಿದರೆ ಇನ್ನೂ ತುಂಬ ಸಖತ್ತಾಗಿರ್ತಾ ಇತ್ತು. ಬಟ್ ವೈರ್ಲೆಸ್ ಚಾರ್ಜಿಂಗ್ ನೀಡಿಲ್ಲ. ಸೊ ಓವರಾಲ್ ಹೇಳ್ಬೇಕಂತಂದರೆ ಈ ಒಂದು ಸ್ಮಾರ್ಟ್ಫೋನ್ 40,000 ರೂಪಾಯಿಗೆ ಲಾಂಚ್ ಆಯಿತು ಅಂತಂದರೆ ಬೆಂಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಳ್ಳೆಯ ಫೋನ್ ನಂಗೆ ಅನ್ನಿಸ್ತಂಗೆ ಒಂದು ಪ್ರೈಸಲ್ಲಿ ಸಿಗಲ್ಲ. ಇವ್ರು ಕೊಟ್ಟಿರುವಂಥ ಸ್ಪೆಸಿಫಿಕೇಷನ್ ಫೀಚರ್ನಲ್ಲಿ ನೋಡಿದ್ರೆ 40,000 ಸೂಪರ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೂ ಶಾಕ್ ಕೊಟ್ಟು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಒಂದು 37-38ಗೆ ಲಾಂಚ್ ಮಾಡಿದ್ರಂತೂ ಬೆಂಕಿ ಅಂತೀನಿ ನಾನು. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. 40,000 ರೂಪಾಯಿ ಮೇಲೆ ಲಾಂಚ್ ಆದರೂ ಯೋಚನೆ ಮಾಡಬೇಕಾಗತ್ತೆ ಒಂದು ಸಲ. ಸೊ ಆ ಪ್ರೈಸನ್ಸಲ್ಲಿ ನಮ್ಗೆ ಯಾವುದೆಲ್ಲ ಬೇರೆ ಆಪ್ಷನ್ ಸಿಗ್ತದೆ ಅಂತ ನೋಡ್ಕೊಂಡು ನಾವು ಪ್ರಿಫರ್ ಮಾಡ್ಬೋದು. ಬಟ್ ಇವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ ಹಂಗೆ ಅನ್ನಿಸ್ತಿಗೆ ಒಂದು ಪ್ರೈಸಲ್ಲಿ ಬೇರೆ ಯಾರು ಸದ್ಯಕ್ಕಂತೂ ಕೊಡ್ತಿಲ್ಲ. ಸದ್ಯಕ್ಕೆ ಬೇರೆಯವ್ರು ಕೊಡೋಕ್ಕೆ ಶುರು ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ, Xiaomi 11T Pro. ಸೊ ಬೆಂಕಿ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓವರಾಲ್. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.